ಒಬ್ಬ ಸಂಸ್ಕೃತಿ ಸುಭಾಷಿತಕಾರ ಒಂದು ಚಲೋ ಮಾತನ್ನು ಹೇಳ್ತಾನೆ. ಅಮಂತ್ರಂ ಅಕ್ಷರಂ ನಾಸ್ತಿ, ಸಸ್ಯೌ ವನಸ್ಪತಿರ್ನಾಸ್ತಿ, ಪುರುಷೋ ಅಯೋಗ್ಯೋ ನಾಸ್ತಿ, ಯೋಜಕ ತತ್ರ ದುರ್ಲಭ. ಈ ಭೂಮಿ ಮೇಲೆ ಹಲವಾರು ಮಂತ್ರಗಳದಾವೆ, ಹಲವಾರು ರೀತಿಯ ಮಂತ್ರಗಳನ್ನು ತಮಗೆ ಯಾವ ನಂಬಿಕೆ ಅದಾವ ಆ ಎಲ್ಲ ಮಂತ್ರಗಳನ್ನು ಅವರು ನುಡಿತಾರೆ. ಅಮಂತ್ರಂ ಅಕ್ಷರಂ ನಾಸ್ತಿ, ಇಷ್ಟೆಲ್ಲ ಮಂತ್ರ ಅದಾವಲ್ಲ, ಆ ಮಂತ್ರಗಳು ಎದುರಾಗದಾವ ಅಂದ್ರೆ ಅಕ್ಷರದಾಗದಾವ. ಅಕ್ಷರದೊಳಗನ ಮಂತ್ರ ಅದಾವ, ಅಕ್ಷರದಿಂದ ಮಂತ್ರ ಆಗ್ಯಾವ. ಅಕ್ಷರಗಳನ್ನು ಬಿಟ್ಟು ಮಂತ್ರ ಇರಲಿಕ್ಕೆ ಸಾಧ್ಯ ಇಲ್ಲ. ಸಸ್ಯವು ವನಸ್ಪತಿರ್ನಾಸ್ತಿ, ನಮ್ಮಲ್ಲಿ ವನಸ್ಪತಿ ಸಸ್ಯಗಳು ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ವು ಅಂತಂದ್ರೆ, ಮೊಟ್ಟ ಮೊದಲು ಅವತ್ತಿನ ಕಾಲಕ್ಕೆ ನಮ್ಮ ದೇಶದೊಳಗೆ ಸುಶ್ರುತ ಮಹರ್ಷಿ ಅಂತ ತಿಳ್ಕೊಂಡಿದ್ರು. ಭಾಳ ದೊಡ್ಡ ಆಯುರ್ವೇದಿಕ್ ಪಂಡಿತರು ಅವರು. ಇವತ್ತೇನು ದೊಡ್ಡ ದೊಡ್ಡ ಹಾಸ್ಪಿಟಲ್ನೊಳಗೆ ಏನು ಇಕ್ವಿಪ್ಮೆಂಟ್ಸ್ ಇರ್ತಾವಲ್ಲ, ಅವೆಲ್ಲ ಸುಶ್ರುತ ಮಾದರಿಯಾಗಿರ್ತಕ್ಕಂಥ ಇನ್ವೆಸ್ಟ್ಮೆಂಟ್ ಇಕ್ವಿಪ್ಮೆಂಟ್ಸ್ಗಳೆಲ್ಲ. ಅವತ್ತಿನ ಕಾಲಕ್ಕೆ ಗಿಡದ ಎಲೆಯನ್ನು ಕಟ್ ಮಾಡಿ, ಯಾವುದಾದ್ರೂ ಒಬ್ಬ ವ್ಯಕ್ತಿ ಮೂಗು ಏನಾದರೂ ಕಟ್ಟಾಗಿತ್ತಂದ್ರೆ ಆ ಗಿಡದ ಎಲೆ ಆಕಾರದೊಳಗೆ ಮೂಗಿನ ಮೇಲೆ ಇಟ್ಟು ಅದರ ಚಿತ್ರ ತೊಗೊಂಡು ನಮ್ಮ ಚರ್ಮನ ತೊಗೊಂಡು ಹೋಗಿ ಅದಕ್ಕೆ ಲೇಪನ ಮಾಡಿ ಮತ್ತೆ ಹೊಳ್ಳಿ ಮೂಗು ಸರಿ ಮಾಡುವಂಥ, ಇವತ್ತು ಹೇಳೋದು ಬಾರ್ದು ಅಲ್ಲಿದು. ಅವತ್ತಿನ ಕಾಲಕ್ಕೆ ಸುಶ್ರುತ ಮಹರ್ಷಿ ಅನ್ನುವಂಥ ಒಬ್ಬ ದೊಡ್ಡ ವ್ಯಕ್ತಿ, ಯಾವುದೇ ಅನಸ್ತೇಯ ಇರುವಂಥದ್ದು ಇರಲಾರ್ದಂಥ ಕಾಲಘಟ್ಟ ಅದು. ಅನಸ್ತೇಯ ಕೊಡ್ತಾರೆ. ಈಗ ನಿಮಗೆ ಇಲ್ಲಿ ಆಪ್ರೇಷನ್ ಮಾಡೋಕತ್ರ ನಿಮಗೇನು ಗೊತ್ತಾಗೋದಿಲ್ಲ. ಈಗ ಯಾಕೆ ಅನಸ್ತೇಯ ಕೊಟ್ಟಿರ್ತಾರೆ, ಮರಗಳಿಗೆ ಔಷಧಿ ಕೊಟ್ಟಿರ್ತಾರೆ, ಹೀಗಾಗಿ ನಿಮಗೆ ಗೊತ್ತಾಗೋದಿಲ್ಲ. ಅವಾಗ ಅದು ಇರಲಿಲ್ಲ. ಇರಲಾರ್ದಂಥ ಟೈಮ್ದೊಳಗೆ ಮದರ ಕುಡಿಸಿ ಅವ್ರನ್ನ ಮಲಗಿಸಿ ಆಪ್ರೇಷನ್ ಮಾಡಿ ಮತ್ತೆ ಹೊಳ್ಳಿ ಸರಿ ಮಾಡುವಂಥ ಮೊಟ್ಟ ಮೊದಲ ಪ್ರಯತ್ನವನ್ನು ಸುಶ್ರುತ ಮಹರ್ಷಿ ನಮ್ಮ ನಾಡಿನೊಳಗೆ ಮಾಡಿದ್ದ ಅಂದರೆ ಎಷ್ಟು ದೊಡ್ಡ ಋಷಿ ಇರಬೇಕನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ. ಕಣ್ಣಿನ ಆಪ್ರೇಷನ್ ಮಾಡುವಂಥ ಚರಕ ಮಹರ್ಷಿ ಇರಲಿ, ಸುಶ್ರುತ ಮಹರ್ಷಿ ಇರಲಿ, ಸಸ್ಯವು ವನಸ್ಪತಿರ್ನಾಸ್ತಿ ಅಂದರೆ ಭಾಳ ಎಲ್ಲ ಗಿಡಮೂಲಿಕೆಗಳಲ್ಲಿನೂ ಕೈಡ ಸಸ್ಯ ಅನ್ನುವಂಥದ್ರೊಳಗೆ ಔಷಧಿ ಗುಣ ಐತಿ. ಯಾವ ಗಿಡದೊಳಗೆ ಯಾವ ಔಷಧಿ ಗುಣ ಐತೆ ಅನ್ನುವಂಥದ್ದು ನಿಮಗೆ ಗೊತ್ತಾಗ್ತಾ ಇಲ್ಲ. ಹಿಂದಿನ ಕಾಲದೊಳಗೆ ನಮಗೊಂದಿಷ್ಟು ಹಲ್ಲು ನೋವು ಆಗ್ಯದ ಅಂದ್ರೆ ಔಷಧಿ ಹಿಂಡ್ತಿದ್ರು. ಕಣ್ಣು ಏನಾದರೂ ಬೇನಾಗೈತೆ ಅಂದ್ರೆ ಅದಕ್ಕೆ ಔಷಧ ಕೊಡ್ತಿದ್ರು. ಮತ್ತು ಗಾಯ ಏನಾದರೂ ಅಂದರೆ ಇಲ್ಲೇ ಮನ್ಯಾಗನ ಔಷಧ ಕೊಟ್ಟು ಬಿಡ್ತಿದ್ರು. ಹಲವಾರು ರೀತಿಯ ಔಷಧಗಳು ನಮ್ಮ ಸಸ್ಯ ಸಂಪತ್ತಿನೊಳಗೆ ಅದ. ಯಾವ ಸಸ್ಯದೊಳಗೆ ಯಾವ ಔಷಧ ಐತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಷ್ಟೆ. ಪುರುಷೋ ಅಯೋಗ್ಯೋ ನಾಸ್ತಿ, ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಯಾವೊಬ್ಬ ವ್ಯಕ್ತಿನೂ ಸಹಿತ ಅಯೋಗ್ಯನಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಯೋಗ್ಯರಾಗನೇ ಹುಟ್ಟಿರ್ತಾರೆ. ಆದರೆ ನಡೆದು ಬಂದು ಬೆಳೆದು ಬಂದಿರುವಂಥ ದಾರಿಯೊಳಗೆ ಒಬ್ಬ ಅಯೋಗ್ಯ ಆಗ್ತಾನೆ, ಇನ್ನೊಬ್ಬ ಯೋಗ್ಯ ಆಗ್ತಾನೆ. ಅದನ್ನು ತಲೆಗಿಟ್ಕೊಳ್ಬೇಕಾಗ್ತದೆ. ಪುರುಷೋ ಅಯೋಗ್ಯೋ ನಾಸ್ತಿ, ಯೋಜಕ ತತ್ರ ದುರ್ಲಭ. ಯೋಜನೆಯನ್ನು ಮಾಡುವಂಥವ್ರು ಯಾರ ಸಂಪರ್ಕದೊಳಗೆ? ಒಬ್ಬ ಡಾಕು ಕೈಯಾಗ ಚಾಕು ಸಿಕ್ಕರೆ ಪ್ರಾಣ ಹೋಗ್ತದೆ, ಒಬ್ಬ ಡಾಕ್ಟರ್ ಕೈಯಾಗ ಚಾಕು ಸಿಕ್ಕರೆ ಪ್ರಾಣ ಉಳಿತದೆ. ಚಾಕು ಒಂದಾದ ಆದ್ರೆ ಒಬ್ಬನ ಕೈಯಾಗ ಸಿಕ್ಕರೆ ಪ್ರಾಣ ಹೋಗ್ತದೆ, ಇನ್ನೊಬ್ಬನ ಕೈಯಾಗ ಸಿಕ್ಕರೆ ಪ್ರಾಣ ಉಳಿತದೆ. ಚಾಕು ಒಂದಾದ. ಈಗ ನೋಡ್ರಿ, ಒಂದು ಲಿಂಬೆಹಣ್ಣು ಅಂತ ತಿಳ್ಕೊಡ್ರಿ ನೀವು. ಲಿಂಬೆಹಣ್ಣು ಒಂದೇ ಐತಿ ವಸ್ತು, ಆದರೆ ಲಿಂಬೆಹಣ್ಣು ಎಷ್ಟು ಕೆಲಸ ಮಾಡ್ತದೆ ಅಂತ ಮಾಡ್ರಿ ನೀವು. ನಿಮಗೇನಾದರೂ ಆಯುರ್ವೇದಿಕ್ ಔಷಧಿ ಕೊಡೋರು ಇದ್ರೆ ಮೊದಲು ಲಿಂಬೆಹಣ್ಣಿನ ಬಗ್ಗೆ ಭಾಳಷ್ಟು ಹೇಳಿ ಕೊಡ್ತಾರೆ. ಎಲ್ಲದಕ್ಕೂ ಲಿಂಬೆಹಣ್ಣು ಬಳಸ್ರಿ ಅಂತ ಹೇಳ್ತಾರೆ. ಅದರೊಳಗೆ ಒಂದು ದೊಡ್ಡ ಔಷಧಿ ಗುಣ ಐತೆ ಅಂತ ಹೇಳ್ತಾರೆ. ಕೆಲವು ಮಂದಿ ಅದನ್ನು ಔಷಧಕ್ಕೆ ಬಳಸೋದು ಬಿಟ್ಟಾರ. ಯಾರು ರಾತ್ರಿ ಮಲ್ಕೊಂಡಾಗ, ನಿಮ್ಮ ಕಡೆ ಐತೆ ಇಲ್ಲ ಯಾರಿಗೆ ಗೊತ್ತದು, ಕೆಲವು ಕಡೆ ಅಂತೂ ಭಾರಿ ನಡಿತೈತಿ. ನೀವು ಎಷ್ಟು ವಿಚಿತ್ರ ಅದಿರಿ ಅಂತಂದ್ರೆ, ಅವರು ಸಂತ್ಯಾಗಿಂದ ಚೀಲ ಹಾಕ್ಕೊಂಡು ಲಿಂಬೆಹಣ್ಣು ತೊಗೊಂಡು ಹೊಂಟಿದ್ರು ಅಂದ್ರೆ ಅದು ಅಪ್ಪಿ ಲಿಂಬೆಹಣ್ಣು ಉಳ್ಳಿ ಅವ್ರ ಮನೆ ಮುಂದೆ ಬಿತ್ತಂದ್ರೆ ಹೊರಗೆ ಬಂದು ನೋಡಿದ್ರೆ ಅಪ್ಪಿ ಹೊರಗೆ ಕಾಲಿಡೋದಿಲ್ಲ. ನೀವು ಯಾರೋ ನಮ್ಮ ಮನೆ ಮುಂದೆ ಮಾಡಿಸೇ ಇಟ್ಟಾರ ಅಂತ ತಿಳ್ಕೊಂಡು ಚಲುವ. ಒಂದು ಲಿಂಬೆಹಣ್ಣನ್ನು ತೆಗೆದುಕೊಂಡು ಆರೋಗ್ಯವಾಗಿರುವಂತಹ ಕೆಲಸಕ್ಕೂ ಬಳಕಾಗಿ ಮಾಡಕ್ಕೆ ಬರ್ತದೆ. ಇನ್ನೊಂದು ಮಂತ್ರವಾದಿಗಳ ಕೈಯ ಸಿಕ್ಕರೆ ಅದರಲ್ಲಿಂದ ಮಾಟ ಮಂತ್ರ ಮಾಡೋದಕ್ಕೂ ಅದನ್ನು ಉಪಯೋಗ ಮಾಡ್ಕೊತಾರೆ. ಲಿಂಬೆಹಣ್ಣು ಒಂದಾದ, ಕಾಗದ ಒಂದೇ, ಬರೀ ಕಾಗದ ಒಂದೇ. ಒಂದು ಬಿಳಿ ಹಾಳಿ ಒಂದೇ ಐತಿ ಕಾಗದ ಒಂದೇ, ಬರೀ ಕಾಗದ ಒಂದೇ. ಕವಿಯ ಕೈಯಲ್ಲಿ ಕೊಟ್ಟರೆ ಕಾವ್ಯವಾಗುತ್ತೆ. ಒಬ್ಬ ಕವಿ ಕೈಯಾಗ ಕೊಡ್ರಿ, ಚಲೋ ಕಾವ್ಯ ಬರೀತಾನಂದ್ರೆ. ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರವಾಗುತ್ತೆ. ಕವಿ ಕೈಯಾಗ ಕೊಟ್ಟರೆ ಕಾವ್ಯ ಆಗ್ತದೆ, ಚಿತ್ರಕಾರನ ಕೈಯಲ್ಲಿ ಕೊಟ್ಟರೆ ಚಿತ್ರ ಆಗ್ತದೆ.
ಮತ್ತು ಅದರ ಜೊತೆಗೆ ಒಬ್ಬ ಮಗುವಿನ ಕೈಯಾಗ ಕೊಟ್ಟರೆ ಮುದ್ದೆ ಆಗ್ತದೆ, ಅದ್ರ ಕೈಯಾಗ ಒಬ್ಬ ಪೆದ್ದನ ಕೈಯಾಗ ಕೊಟ್ಟರೆ ರದ್ದೆ ಆಗ್ತದೆ. ಕಾಗದ ಒಂದೇ ಐತಿ. ಚಿತ್ರಕಾರನ ಕೈಯಾಗ ಕೊಟ್ಟರೆ ಬೇರೆ ಆಗ್ತದೆ, ಕವಿ ಕೈಯಾಗ ಕೊಟ್ಟರೆ ಬೇರೆ ಆಗ್ತದೆ, ಸಾಹಿತಿ ಕೈಯಾಗ ಕೊಟ್ಟರೆ ಬೇರೆ ಆಗ್ತದೆ, ಮಗುವಿನ ಕೈಯಾಗ ಕೊಟ್ಟರೆ ಮುದ್ದೆ ಆಗ್ತದೆ, ಏನೂ ತಿಳಿಲಾರ್ದಂಥ ವ್ಯಕ್ತಿ ಕೈಯಾಗ ಕೊಟ್ಟರೆ ಅದು ರದ್ದೆ ಆಗ್ತದೆ. ಕಾಗದ ಒಂದೇ, ಬರೀ ಕಾಗದ ಒಂದೇ. ಒಂದು ಕಾಗದ ಯಾರ ಕೈಯಾಗ ಸಿಗುತ್ತದೆ ಅದರ ಸ್ವರೂಪವನ್ನು ಅದು ಪಡ್ಕೊತದ ಅನ್ನುವಂಥದ್ದು ನಾವು ಹೇಗೆ ತಿಳ್ಕೊತೀವಲ್ಲ, ಹಂಗೆ ನಮ್ಮ ಮಕ್ಕಳೂ ಸಹಿತ ಬಿಳಿ ಕಾಗದ ಇದ್ದಂಗೆ ಇರ್ತಾವ. ಅವು ಯಾರ್ಯಾರ ಕೈಯಾಗ ಸಿಗುತ್ತಾವ ಆಯಾ ಸ್ವರೂಪವನ್ನು ಬದಲಿ ಮಾಡ್ಕೊತ ಹೋಗ್ತಾವ ಮಕ್ಕಳ. ಯಾಕಂದರೆ ಯಾವ ಮಕ್ಕಳನ್ನು ಸಹಿತ ಹುಟ್ಟು ಬರಬೇಕಾದ್ರೆ ಕೆಟ್ಟಾಗಿ ಹುಟ್ಟಿ ಬರೋದಿಲ್ಲ. ಅವೆಲ್ಲ ವಿಶ್ವ ಕುಟುಂಬಿಯಾಗಿಯೇ ಹುಟ್ಟಿ ಬರ್ತಾವ. ವಿಶ್ವ ಕುಟುಂಬಿಯಾಗಿಯೇ ವಸುದೈವ ಕುಟುಂಬಕಂ ಅನ್ನುವಂಥದ್ದು ನಮ್ಮ ದೇಶದ ಧ್ಯೇಯ ವಾಕ್ಯ. ಅದು ವಸುದೈವ ಕುಟುಂಬಕಂ ಅನ್ನುವಂಥದ್ದು ನಮ್ಮ ದೇಶದ ದೊಡ್ಡ ಧ್ಯೇಯ ವಾಕ್ಯ. ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಜನಗಳು ನನ್ನ ಸಹೋದರರು, ನಾವೆಲ್ಲ ಒಂದೇ ಕುಟುಂಬದವರು, ಒಂದೇ ಮನೆ ಗರಾಣಿ ಒಳಗಿರ್ತಕ್ಕಂಥವ್ರು, ಒಂದೇ ಅಂತ ಹೆಂಗೆ ನಾವು ತಿಳ್ಕೊತೀವಿ, ಇಡೀ ಜಗತ್ತಿನ ಎಲ್ಲ ಜನರು ಒಂದೇ ಅಂತ ತಿಳ್ಕೊಳ್ಳುವಂಥ ಏಕೈಕ ದೇಶ ಅಂತಂದರೆ ಅದು ನನ್ನ ಭಾರತ ದೇಶ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ವಸುದೈವ ಕುಟುಂಬಕಂ, ಎಲ್ಲರೂ ನಾವು ಒಂದೇ ಅನ್ನುವಂಥ ಭಾವದೊಳಗೆ ನಾವೆಲ್ಲರೂ ಬದುಕವರು. ನಾವು ಹೇಗೆ ಸಂಸ್ಕಾರ ಕೊಡ್ತೀವಲ್ಲ ಮಕ್ಕಳಿಗೆ, ಮೊದಲು ನೋಡ್ರಿ ನೀವು, ಇವ್ರು ನಮ್ಮವ್ರು, ಇವ್ರು ನಮ್ಮವರಲ್ಲ. ಯಾರು ಕೊಟ್ಟರು ಸಂಸ್ಕಾರನ? ಇವ್ರು ನಮ್ಮವರು, ಅವ್ರು ನಮ್ಮವರಲ್ಲ ಅಂತ ಕೊಡೋರು ನೀವು. ಇವ್ರು ನಮ್ಮ ಜಾತಿಯವರು, ಅವ್ರು ಆ ಜಾತಿಯವರು ಅಂತ ಕೊಡೋರು ನೀವು. ಇವ್ರು ನಮಗೆ ಆಗೋರು, ಇವ್ರು ನಮಗೆ ಆಗ್ಲಾರ್ದವ್ರು ಅಂತ ಹೇಳೋರು ನೀವು. ಇಷ್ಟ ಬಿಡ್ರಿ. ನೀವು ಸುಳ್ಳು ಹೇಳಕ್ಕೆ ಕಲಿಸ್ದವ್ರು ಯಾರು ಅಂತ ಮಾಡ್ರಿ ನೀವು. ಬಸ್ನ್ಯಾಗ ಕರ್ಕೊಂಡು ಹೋಗ್ಬೇಕಾದ್ರೆ ಈಗಿನ್ನೂ ಒಂದಿಷ್ಟು ಟಿಕೆಟ್ ಅಂತಿಂತ ಫ್ರೀ ಆಗಿರ್ಬೇಕು ಸಣ್ಣ ಹುಡುಗರಿಗೆ. ಅವಾಗ ಅರ್ಧ ಟಿಕೆಟ್ ತೊಗೋತಿದ್ರು. ಅರ್ಧ ಟಿಕೆಟ್ ತೊಗೋಬೇಕಾದ್ರೆ ಅವ್ನು 18, 13, 14 ವಯಸ್ಸಾದ್ರೂ ಸಹಿತ ಏನು ರೀ ಮಣ್ಣು ಹುಟ್ಟೈತಿದ್ದು, ಒಂದು ಬರೀ ಜಸ್ಟ್ 10 ರೂಪಾಯಿ ಟಿಕೆಟ್ ತೊಗೊಳೋದಕ್ಕೆ ಮಣ್ಣು ಹುಟ್ಟೈತಿ ಅಂತ ಹೇಳೋದು ಅವ್ನು ಕಂಡಕ್ಟರ್ಗೆ. ಅವ್ನಿಗೆ ಕಣ್ಣಿಲ್ಲ ನೋಡಕ್ಕೆ. ಅವ ಅಂತಾನ, ಓಹೋ ಸುಳ್ಳು ಹೇಳೋದನ್ನು ಕಲ್ಕೊಂಡ್ರೆ ನಮ್ಮ ಮನ್ಯಾಗ ಖುಷಿ ಆಕ್ಕಾರ ಅಂತ ತಿಳ್ಕೊಂಡು ನೀವು ಕೊಟ್ಟ ಸಂಸ್ಕಾರವನ್ನು ಮಗು ಅದನ್ನು ಚಲೋ ಮಾಡ್ತದೆ, ಮುಂದೆ ಸುಳ್ಳು ಹೇಳೋಕ್ಕೆ ಚಲೋ ಮಾಡ್ತದೆ. ಕಾರಣ ಏನು? ಇದನ್ನು ಹೇಳಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ದೇಹದೊಳಗೆ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಪರಮಾತ್ಮ ಇಟ್ಟಾನ. ಆ ಜ್ಞಾನ ಹೊರಗೆ ತೆಗಿಯೋಕೆ ಒಬ್ಬ ಯೋಗವಾಗಿರ್ತಕ್ಕಂಥ ಗುರುದೇವ್ ಬೇಕಲ್ಲ. ಒಬ್ಬ ಯೋಗ್ಯವಾದಂಥ ಗುರು ಬರಲಿಲ್ಲ ಅಂತಂದ್ರೆ ಬರೀ ನಾ ಶಾಣೆ ಅದೀನಿ ಅಂತ ಹೇಳ್ಕೊಂತ ಅಡ್ಡಾಡೋದಲ್ಲ. ನಿನ್ನೊಳಗಿರುವಂಥ ಜ್ಞಾನವನ್ನು ತೆಗಿಯೋಕೆ ಒಬ್ಬ ಯೋಗ್ಯ ಗುರುದೇವ ಬೇಕಾಗ್ತದೆ. ಆ ಗುರುದಿದ್ದ ಅಂತಂದ್ರೆ ನಿನ್ನೊಳಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅದ, ಅದನ್ನು ತೆಗಿಯೋಕೆ ಹೊರಗೆ ಒಬ್ಬ ಗುರುವಿನ ಅವಶ್ಯಕತೆ ಭಾಳ ಐತೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗ್ತದೆ. ಒಬ್ಬ ಏನೋ ವಯಸ್ಸಾಗಿರುವಂಥ ಮುದುಕಿ, ಒಬ್ಬನೇ ಒಬ್ಬ ಮಗ, ಏನೂ ತಿಳುವಳಿಕೆ ಇಲ್ಲ ಮಗನಿಗೆ. ಏನೂ ತಿಳುವಳಿಕೆ ಇಲ್ಲದೆ ಇರತಕ್ಕಂಥ ಮಗನ ಕೈಯಾಗ ಮತ್ತು ನಾವು ಹೋದ ಮೇಲೆ ಮಗ ಹೆಂಗೆ ಜೀವನ ಮಾಡ್ಬೇಕಂತ ತಿಳ್ಕೊಂಡು ಆ ಹೆಣ್ಮಗಳು ಏನು ಮಾಡಿದ್ಲು ಗೊತ್ತಾ? ಕೊನೆಯ ಅಂತಿಮ ಆವಾಸದೊಳಗೆ ಸಾಯುವಂಥ ಟೈಮ್ದೊಳಗೆ ಮಗನ ಕರೆದು, ಮಗ ಬಾಯಲ್ಲಿ ಏನಮ್ಮ ಅಂದವ. ನಂದಂತರೂ ಮುಗೀತಪ್ಪ, ಇಷ್ಟು ದಿವಸ ನಾನು ಭಿಕ್ಷೆ ಬೇಡಿ ಆದರೂ ನಿನ್ನ ಸಾಕ್ತಿದ್ದೆ, ಇನ್ನು ಯಾರು ನಿನ್ನ ನೋಡ್ಕೊಳ್ಳೋರು? ನಿನಗರ ಪೂರ್ಣ ಜ್ಞಾನ ಇಲ್ಲ. ಹಾಗಾಗಿ ಇಲ್ಲಿವರೆಗೂ ನಾನು ಒಂದು ತಾಟನ್ನು ಭಾಳ ಚಂದ ಜೀವನದೊಳಗೆ ಬಚ್ಚಿಟ್ಕೊಂಡು ಬಂದಿನಪ್ಪ. ಈ ತಾಟನ್ನು ನಿನ್ನ ಕೊಟ್ಟು ಹೋಗ್ತೀನಿ. ಆ ತಾಟನ್ನು ಬಳಸ್ಬೇಕಾದ್ರೆ ಒಂದಿಷ್ಟು ವಿಚಾರ ಮಾಡಿ ಬಳಸು ಅಂತ ತಿಳ್ಕೊಂಡು ಒಂದು ತಟ್ಟೆಯನ್ನು ಅವನ ಕೈಯಾಗ ಕೊಟ್ಟು ಪ್ರಾಣ ಬಿಟ್ಟು ಹೋಗ್ಬಿಟ್ಲು. ಒಂದು ತಾಟನ್ನು ಅವನ ಕೈಯಾಗ ತಟ್ಟೆಯನ್ನು ಕೊಟ್ಟು ಆಕೆ ವಿಚಾರ ಮಾಡಿ ಬಳಸು ಅಂತ ತಿಳ್ಕೊಂಡು ಹೇಳಿದ ಕೂಡಲೇ ಇವ ಅಂದ, ಮಣ್ಣಿನ ತಾಟ ಕೈಯಾಗ ಕೊಟ್ಟಾಳ, ವಿಚಾರ ಮಾಡಿ ಬಳಸು ಅಂತ ಹೇಳಕತ್ತಾಳ. ತಾಟ ಹಿಡ್ಕೊಂಡು ಇನ್ನೇನು ವಿಚಾರ ಮಾಡೋಕ್ಕಾಗ್ತದ ನನಗೆ? ಈ ವಿಚಾರ ಮಾಡುವಂಥದ್ದು ಏನದ ಅದ್ರಾಗ? ಮಣ್ಣಿನ ತಾಟ ಕೊಟ್ಟಾಳ, ಇದನ್ನು ವಿಚಾರ ಮಾಡಿ ಬಳಸು ಅಂತ ಹೇಳ್ಯಾಳ, ಇದರಿಂದ ಏನೂ ಆಗೋದಿಲ್ಲ ಅಂತ ತಿಳ್ಕೊಂಡು ಆತ ಏನು ಮಾಡಿದ, ಅದನ್ನು ಹಿಡ್ಕೊಂಡು 12 ವರ್ಷ ಭಿಕ್ಷೆ ಬೇಡಿದ. ಎಲ್ಲರ ಮನೆ ಮುಂದೆ ಹೋಗೋದು, ಭಿಕ್ಷೆ ಹೇಳಿಸ್ಕೊಳ್ದು, ಹಾಕ್ತು, ಇಲ್ಲಾಂದ್ರೆ ಇಲ್ಲ, ಹಾಕಿದ್ದಷ್ಟು ತೊಗೊಂಡು ಜೀವನ ಮಾಡ್ಕೊಂಡು ನಡೆದಿದ್ದ. 12 ವರ್ಷ ಆದಮೇಲೆ ಒಂದು ಗುಡಿ ಮುಂದೆ ಅದ ತಟ್ಟೆಯನ್ನು ಹಿಡ್ಕೊಂಡು ಭಿಕ್ಷೆ ಮಾಡಬೇಕಾದ್ರೆ ಅವಾಗ ಒಬ್ಬ ಜ್ಞಾನಿ ಬಂದ. ಅಲ್ಲಿ ಜ್ಞಾನಿ ಬಂದು ನೋಡ್ತಾನ, ಹುಡುಗ ನೋಡಿದ್ರೆ ಭಾರಿ ಚಲೋ ಅದಾನ, ಯಾವ ಅಂಗಾಂಗಗಳು ಏನು ವಿಕಾರ ಇಲ್ಲ, ಎಲ್ಲ ರೀತಿಯಿಂದ ಗಟ್ಟುಮುಟ್ಟಾಗ್ಯದಾನ. ಆ ಹುಡುಗನ ಕೇಳಿದಂತ, ಅಲ್ಲ ಇಷ್ಟು ಸಣ್ಣ ವಯಸ್ಸಿನಾಗ ತಟ್ಟೆ ಹಿಡ್ಕೊಂಡು ಭಿಕ್ಷಾ ಬಿಡಾಕತ್ತೀಯಲ್ಲ, ದುಡಿದು ತಿನ್ಬೇಕಂತ ನಿನಗೇನು ಅನ್ಸಂಗಿಲ್ಲ? ಹಿಂಗಂದಾಗ ಅವ ಅಂದ, ದುಡಿಬೇಕಂತೇನೋ ಮನಸ್ಸದ ರೀ, ಆದ್ರೆ ನಮ್ಮ ತಾಯಿಯರು ಮಠ ನನಗೇನು ಗೊತ್ತಾಗಲಿಲ್ಲ. ಆಕೆ ಹೋಗೋ ಮುಂದೆ ಒಂದು ಇದು ತಾಟ್ ಕೊಟ್ಟಾಳ, ಇದನ್ನು ಬಿಟ್ಟರೆ ಬೇರೆ ಆಸ್ತಿನೇ ಇಲ್ಲ, 1 ರೂಪಾಯಿ ರೊಕ್ಕನೇ ಇಲ್ಲ. ಏನಾದರೂ ಮಾಡಬೇಕು ಅಂತಂದ್ರೆ ರೊಕ್ಕ ಬೇಕಲ್ಲ, ನನ್ನ ಹತ್ರದೇ ಇಲ್ಲ. ಹಾಗಾಗಿ ನಾ ಈ ಕೆಲಸ ಆಯ್ಕೆ ಮಾಡ್ಕೊಂಡೀನಿ, ಇದೊಂದು ತಾಟ್ ಬಿಟ್ಟರೆ ನನ್ನ ಹತ್ರ ಏನಿಲ್ಲ ಅಂತ ಅಂದಾಗ, ಹಾಗಾದ್ರೆ ಆ ತಾಟ್ ನನ್ನ ಕೈಯಾಗ ಕೊಡಿಲ್ಲ ಅಂದವ. ಅವಾಗ ಹೇಳಿದಂತ, ನೋಡ್ರಿ ಈ ತಾಟನ್ನು ನಮ್ಮ ತಾಯಿ ನನ್ನ ಕೈಯಾಗ ಕೊಡಬೇಕಾದ್ರೆ ವಿಚಾರ ಮಾಡಿ ಬಳಸು ಅಂತ ಹೇಳಿಕೊಟ್ಟಾಳ. ವಿಚಾರ ಮಾಡಿ ಹೇಳಿ ಬರೆಸ್ಕೊಟ್ಟ ಅಂದಾಗ ಮತ್ತೆ ಏನು ವಿಚಾರ ಮಾಡಿ, ಇದ್ರಾಗ ಏನು ವಿಚಾರ ಮಾಡೋದು ಐತ್ರಿ, ಇದು ಮಣ್ಣಿನ ತಾಟ, ಇದನ್ನು ಹಿಡ್ಕೊಂಡು ಭಿಕ್ಷೆ ಬೇಡಕತ್ತೀನಿ, ಇಷ್ಟೇ ನಾ ಮಾಡಿದ್ದು ಅಂದಾಗ, ಯಾವ ವ್ಯಕ್ತಿ 12 ವರ್ಷ ತಾಟ ಹಿಡ್ಕೊಂಡು ಭಿಕ್ಷಾ ಬೇಡಿದ್ದ ಅವನಿಗೆ ಅದ್ರ ಬಗ್ಗೆನೇ ಏನೂ ನಾಲೆಜ್ ಬಂದಿರಲಿಲ್ಲ.
ಒಂದು 5 ನಿಮಿಷ ಆ ತಾಟನ್ನು ಕೊಡು ಇಲ್ಲ ನನ್ನ ಕೈಯಾಗ ಅಂತ ಹಿಡ್ಕೊಂಡು ಏನು ಜ್ಞಾನಿ ಹಿಡ್ಕೊಂಡು ನೋಡ್ತಾನ. ವಿಚಾರ ಮಾಡಿ ಬಳಸಂದ್ರೆ ಈ ಮಣ್ಣಿನ ತಾಟಿನೊಳಗೆ ಏನೋ ಒಂದು ಶಕ್ತಿ ಇರಬೇಕಂತ ತಿಳ್ಕೊಂಡು ಒಂದು ಕಲ್ಲನ್ನು ತಗೊಂಡು ಉಜ್ಜಿದ ಅದನ್ನು ತಿಕ್ಕಿ ನೋಡಿದ್ರೆ ಅದು ಮಣ್ಣಿನ ತಾಟಾಗಿರಲಿಲ್ಲ, 1 kg ಬಂಗಾರದ ತಾಟಾಗಿತ್ತದು. 1 kg ಬಂಗಾರದ ತಾಟನ್ನು ಹೊರಗೆ ತೆಗೆದು ಹೇಳ್ತಾನೆ, ಅಲ್ಲೋ kg ಬಂಗಾರ ಕೈಯಾಗ ಇಟ್ಕೊಂಡು ಭಿಕ್ಷಾ ಬೇಡ್ಕೊಂಡು ತಿನ್ನಕತ್ತಿ ಅಲ್ಲೋ, ಇದ್ರ ಬಗ್ಗೆ ಜ್ಞಾನನೇ ಇಲ್ಲಲ್ಲ ನಿನಗೆ. ಅವಾಗವ ಅಂತಾನೆ, ನಾನು ಅದನ್ನು ನೋಡಲೇ ಇಲ್ಲ ರೀ, ನನಗೆ ಗೊತ್ತಾಗಲೇ ಇಲ್ಲ ರೀ ಅಂತ ತಿಳ್ಕೊಂಡು ಅವು ಹೇಳಿದಂತೆ. ಅವ್ರ ತಾಯಿ ಏನು ವಿಚಾರ ಮಾಡಿದ್ಲು, ಈ ಹುಡುಗನಿಗೆ ಇನ್ನೂ ಕೂಡ ಅಲ್ಪ ಜ್ಞಾನದ, ಬಂಗಾರ ಯಾವುದು ಬೆಳ್ಳಿ ಯಾವುದು ಕಲ್ಲು ಯಾವುದು ಗೊತ್ತಿಲ್ಲ, ಇದನ್ನು ಹಿಂಗೆ ಕೊಟ್ಟು ಹೋದೆ ಅಂತಂದ್ರೆ ಯಾರಾದ್ರು ಇಸ್ಕೊಂಡಾರ ಅಂತ ತಿಳ್ಕೊಂಡು ಮ್ಯಾಗ ಮಣ್ಣಿನ ಲೇಪನ ಮಾಡಿ ವಿಚಾರ ಮಾಡಿ ಬಳಸಪ್ಪ ಇದನ್ನು ಅಂತ ತಿಳ್ಕೊಂಡು ಕೊಟ್ಟು ಹೋಗಿದ್ಲಕ್ಕೆ ತಾಯಿ. ಆದರೆ ಇವ ಅದನ್ನು ಹಿಡ್ಕೊಂಡು ಏನು ಮಾಡಿದ್ದ ಭಿಕ್ಷಾ ಬೇಡ್ಕೊಂತ ಹೊಂಟಿದ್ದ. ಭಿಕ್ಷಾ ಬೇಡ್ಕೊಂತ ಹೋಗಿ 12 ವರ್ಷ ಆದಮೇಲೆ ಒಬ್ಬ ವ್ಯಕ್ತಿ ಕೈಯಾಗ ಸಿಕ್ಕಾಗ ಅವ ಅದರ ಸ್ವರೂಪವನ್ನು ಹೇಗೆ ಬದಲಿ ಮಾಡಿದ್ನಲ್ಲ, ಹಂಗೆ ಇಲ್ಲಿ ಕುಂತಿರ್ತಕ್ಕಂಥವ್ರು ನಾವೆಲ್ಲ ಪರಮಾತ್ಮ ರೆಡಿ ಮಾಡಿರ್ತಕ್ಕಂಥ ಕಿಮ್ಮತ್ತಿನ ಬಂಗಾರದ ತಾಟಗಳು ನಾವು ಇಲ್ಲಿ ಕುಂತವ್ರು. ಪ್ರತಿಯೊಬ್ಬರ ದೇಹದೊಳಗನು ಅದ್ಭುತವಾಗಿರ್ತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಇಟ್ಟ ಕಳಿಸ್ಯಾನ. ಎಷ್ಟು ದೊಡ್ಡ ಶಕ್ತಿ ಇಟ್ಟಾನಂತೀರಿ ನೀವು? ಇದನ್ನು ಹೊರಗೆ ನಿನ್ನೊಳಗಿಂಥದ್ದೊಂದು ದೊಡ್ಡ ಶಕ್ತಿ ಐತೆ ಅಂತ ಹೇಳಿ ಕೊಡಾಕೊಬ್ಬರು ಬೇಕಲ್ಲ, ಅದನ್ನು ತೆಗಿಯಾಕೊಬ್ಬರು ಬೇಕಲ್ಲ. ಅದನ್ನು ತಂದೆ ಆದರೂ ತೆಗಿಬೋದು, ತಾಯಿ ಆದರೂ ತೆಗಿಬೋದು, ಒಬ್ಬ ಯೋಗ್ಯ ಗುರು ಆದರೂ ತೆಗಿಬೋದು. ಇವರೆಲ್ಲ ಮಾಡಿದರೆ ಮಾತ್ರ ನನ್ನೊಳಗಿರತಕ್ಕಂಥ ಒಂದು ದೊಡ್ಡ ಶಕ್ತಿಯನ್ನು ಹೊರಗೆ ತೆಗಿಯೋಕ್ಕಾಕೈತೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಕಾರಣ ಏನು ಅಂತಂದರೆ, ಯಾವುದೇ ಒಬ್ಬ ವ್ಯಕ್ತಿಗೆ, ಸಣ್ಣ ಮಗುವಿಗೆ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಭಾಳಷ್ಟು ಬೇಕಾಗ್ತದೆ. ಇವತ್ತು ಭಾಳಷ್ಟು ಮಕ್ಕಳನ್ನು ನಾವು ನೋಡ್ತೀವಿ. ಇವತ್ತು ಭಾಳಷ್ಟು ಮಂದಿ ತಂದೆ ತಾಯಿಗಳು ಏನು ಮಾಡಕತ್ತಾರಂದ್ರೆ, ನಮ್ಮ ಹುಡುಗರು ಏನಾಗಬೇಕಂದ್ರೆ ಅವು ಭತ್ತವನ್ನು ತುಂಬುವಂಥ ಚೀಲ ಆಗಬೇಕಂತ ವಿಚಾರ ಮಾಡಕತ್ತಾರ. ಭತ್ತವನ್ನು ತುಂಬುವಂಥ ಚೀಲ ಆದರೆ ಏನು ಉಪಯೋಗ ಇಲ್ಲ ನಾಡಿನೊಳಗೆ. ಆದರೆ ಭತ್ತ ಬೆಳೆಯುವಂಥ ಗದ್ದೆಯನ್ನಾಗಿ ನಿರ್ಮಾಣ ಮಾಡಬೇಕಾಗ್ಯದ ನಮ್ಮೆಲ್ಲರ ಮಕ್ಕಳನ್ನು ಅನ್ನುವಂಥದ್ದನ್ನು ತಾವು ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಭತ್ತ ತುಂಬಿ ಇಡೋಕ್ಕೆ ಚೀಲ ತೊಗೊಂಡು ಏನು ಮಾಡೋದು? ಅದರೊಳಗೆ ಬರೀ ತುಂಬುದಪ್ಪ, ಹಂಗೆ ಹಾಕೋದ ಎಲ್ಲ ಬರೀ ಶಿಕ್ಷಣ. ನಮ್ಮ ಜನ ಎಷ್ಟು ಮಂದಿಗಿದೆ ಮುಂಜಾನೆ ಇರುತ್ತೆ ನೋಡ್ಬೇಕು, ನಮ್ಮ ತಾಯಂದರು ಏನು ಅದನ್ನು ಕಲಿ ಅವ್ರು ಆಟ ಆಡೋಕ್ಕೆ ಬಿಡಂಗಿಲ್ಲ, ಮತ್ತೊಂದು ಬಿಡಂಗಿಲ್ಲ. ಬರೀ ಅಲ್ಲಿಂದ ಬಂದು ಕೂಡಲೇ ಟ್ಯೂಷನ್ಗೆ ಹೋಗು, ಟ್ಯೂಷನ್ನಿಂದ ಬಂದು ಕೂಡಲೇ ಮತ್ತೆ ಓದಿದ ಕೂಡಲೇ ಮುಂಜಾನೆ ಶಾಲೆಗೆ ಹೋಗು. ಬರೀ ಅಂಕ ಬೇಕು ಅಂತ ತಿಳ್ಕೊಂಡು ಮಾರ್ಕಾಸ್ ಸಂಬಂಧ ನಾವು ಬೆನ್ನು ಹತ್ತೀವಿ ಅಷ್ಟೇ. ಮಾರ್ಕಾಸಿಗಾಗಿ ವಿದ್ಯೆ ಕಲಿಸುವಂಥದ್ದು ವಿದ್ಯೆ ಅಲ್ಲ, ನೈತಿಕತೆಯನ್ನು ಕಲಿಸುವಂಥದ್ದು ವಿದ್ಯೆ, ಸಂಸ್ಕಾರವನ್ನು ಕಲಿಸುವಂಥದ್ದು ವಿದ್ಯೆ. ಎಷ್ಟು ಕಲಿತೀನಿ ಅನ್ನುವಂಥದ್ದು ಮುಖ್ಯ ಅಲ್ಲ, ನಾವು ಎಷ್ಟು ಬೆಳಕುವಂಥ ಸಂಸ್ಕಾರಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ. ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ನಾವೆಲ್ಲ ತಿಳ್ಕೊಳ್ಬೇಕು, ತಂದೆ ತಾಯಿಗಳಾಗಿರ್ತಕ್ಕಂಥವ್ರು ಸಂಸ್ಕಾರವನ್ನು ಕೊಡಬೇಕಾದ್ರೆ ಭಾಳ ಎಚ್ಚರದಿಂದ ಕೊಡಬೇಕು. ಎಂಥ ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡಬೇಕು ಅಂತಂದರೆ, ಈ ಕಿನಾಲ ದಂಡಿ ಒಳಗೆ ಅಪ್ಪ ಅವ್ವ ಮಗ ಕೂಡ ಹೊಂಟಿದ್ರಂತ. ಕಿನಾಲ ದಂಡಿ ಮೇಲೆ ಹೊಂಟಾರ, ಸಿಕ್ಕಾಪಟ್ಟಿ ನೀರು ಬಿಟ್ಟಾರ ಕಿನಾಲ್ಯಾಗ ಹಿಂಗೆ ನೀರು ಬಿಡುವಂಥ ಟೈಮ್ದೊಳಗೆ ಇನ್ನೇನು ಹೋಗ್ಬೇಕು ಅನ್ನೋದ್ರಾಗ ಈ ಹುಡುಗರು ಏನು ಮಾಡ್ತಾವ, ಒಂದು ಕೈಯಾಗ ಚಾಕ್ಲೇಟ್ ಹಿಡ್ಕೊಂಡು ಹೊಂಟಿತ್ತು, ಇನ್ನೊಂದು ಕೈಯಾಗ ಹಣ್ಣು ಹಿಡ್ಕೊಂಡು ಹೊಂಟಿತ್ತಿದ್ದು. ಆ ಕಡೆ ಒಮ್ಮೆ ಈ ಕಡೆ ಒಮ್ಮೆ ಮಾಡೋದ್ರಾಗನೇ ಇವನ ಕೈಯಾಗಿನ ಬಾಳೆಹಣ್ಣು ಹೋಗಿ ನೀರಾಗಿ ಬಿತ್ತು. ಎಲ್ಲೇ ಕಿನಾಲದೊಳಗೆ ನೀರಾಗಿ ಬಿದ್ದು ಕೂಡಲೇ ಹುಡುಗ ಓಡಿ ಹೋಗಿ ಹಣ್ಣು ತೊಗೊಳಕ್ಕಂತ ಹೊಂಟಾಗ ಅವರ ಒಂದು ಸಣ್ಣ ಸಂಸ್ಕಾರ ಕೊಟ್ಲೋಟ್, ಏ ತಮ್ಮ ಅಲ್ಯಾಕೆ ಹೊಂಟಿ ಅನ್ಲಿಕ್ಕೆ, ಮಮ್ಮಿ ಅದರೊಳಗೆ ನನ್ನ ಹಣ್ಣು ಬಿದ್ದೈತಿ ತೊಗೊಂಬರ್ತೀನಿ ಅಂತ. ಅವಾಗ ಅವ್ರ ತಾಯಿ ಹೇಳಿಬಿಡ್ಬೇಕಾಗಿತ್ತು. ಅದಕ್ಕೆ ಏನು ಹೇಳಿದ್ಲು, ಅದಕ್ಕೆ ಯಾಕೆ ಚಿಂತೆ ಮಾಡ್ತಿದ್ದಿ, ಹರಿ ನೀರಾಗ ನೀ ಇಳಿದು ನೀ ಏನು ಮಾಡವದಿ, ಇದ ನೀರ ನಾಳೆ ನಮ್ಮ ಮನೆ ನಳ್ಳಿ ಒಳಗೆ ಬರ್ತೈತಿ, ಇದ ನೀರ ನಾಳೆ ನಮ್ಮ ಮನೆಯೊಳಗೆ ನಲ್ಲಿ ಒಳಗೆ ಬರ್ತೈತಿ, ಇದ ನೀರ ಬಿಡ್ತಾರೆ ನಮ್ಮ ಮನೆಗೆ, ಆ ನೀರು ಬರ್ತೈತಿಲ್ಲ ಅದ್ರಾಗ ನೀನು ಬಾಳೆಹಣ್ಣು ಬರ್ತೈತಿ, ತಲೆ ಕೆಡಿಸ್ಕೊಬೇಡ ಅಂದ್ಲಾಕಿ. ಇಷ್ಟು ಹೇಳಿದ್ಲು. ಅದು ಹುಡುಗ ಅಟ್ಟ ತಲೆ ಹಿಡ್ಕೊಂಡು ಕೂತಿತ್ತು. ಅದು ಇದ ನೀರ ನಮ್ಮ ಮನೆ ಮಟ್ಟ ಬರ್ತೈತಿ, ಆ ನೀರಿನಾಗ ನನ್ನ ಬಾಳೆಹಣ್ಣು ಬರ್ತೈತಿ, ಅದು ಮನ್ಯಾಗ ತೊಗೊಂಡ್ರೆ ಆತಾಳ ಅಂತ ತಿಳ್ಕೊಂಡು ಆರಾಮ ಹೊಳ್ಳಿ ಬರಾಕತ್ತಿದ್ರು. ಅವರಪ್ಪ ನೀರು ಕುಡಿಯಾಕಂತ ತಿಳ್ಕೊಂಡು ಕೆನಾಲ್ನಾಗ ಇಳ್ದಾನ. ಇನ್ನೇನು ನೀರು ಕುಡಿದು ಬರ್ಬೇಕು ಅನ್ನೋದ್ರಾಗ ಕಾಲು ಜಾರಿ ಕೆಳಗೆ ಕೆನಾಲ್ನಾಗ ಬಿದ್ದಾನ. ಇವಾಗ ಕೆನಾಲ್ನಾಗ ಬಿದ್ದ ಕೂಡಲೇ ಬಾಳೆಹಣ್ಣು ಬಿದ್ದಾಗ ಹುಡುಗ ಓಡಿ ಹೊಂಟಿತ್ತು, ಅವರಪ್ಪ ಕಿನಾಲ್ನಾಗ ಬಿದ್ದಾಗ ಅವ್ರ ಓಡಿ ಹೊಂಟಿದ್ಲು. ಅವ ಎದಕ್ಕೆ ಹೊಂಟಿ ನೀನು ಅಂದವ, ಎದಕ್ಕೆ ಹೊಂಟಿ ಅಂದ್ರೆ ನಿಮ್ಮ ಅಪ್ಪ ಬಿದ್ದಾನ ಅದ್ರೊಳಗೆ ಅಂತ. ಅಯ್ಯೋ ಶಿವ ಅದಕ್ಕೆ ಕಟ್ಟು ಓಡಿ ಹೊಂಟಿದಿ, ನಾಳೆ ಬರ್ಬೇಕಾದ್ರೆ ಇದ ನೀರು ಬರ್ತೈತಿಲ್ಲ, ತಿಳಿದೈತೆ ಹೌದಿಲ್ಲ ನಿಮಗೆ? ಅವ ಹುಡುಗ ಹೇಳಿದ, ನಾಳೆ ಬರ್ಬೇಕಾದ್ರೆ ಹಂಗೆ ಬರಂಗಿಲ್ಲ ಅಪ್ಪ, ನಾನು ಬಾಳೆಹಣ್ಣು ಹಿಡ್ಕೊಂಡ ನೀರಾಗಿ ಬರ್ತಾನಪ್ಪ, ಮನೆಗೆ ಹೋಗೋಣ ಅಂದವ. ಅಂದ್ರೆ ನಾವು ಯಾವುದನ್ನು ಕೊಡಬೇಕಾಗೈತಲ್ಲ ಅದನ್ನು ಕೊಡುವಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಬೇಕಾಗ್ತದೆ. ಆದರೆ ನಮ್ಮ ಮಕ್ಕಳನ್ನು ಬೆಳೆಸಬೇಕಾದ್ರೆ ಒಂದಿಷ್ಟು ಸಹನದಿಂದ ಬೆಳೆಸುವಂಥ ಪ್ರಯತ್ನ ಮಾಡಿರ್ತಾರೆ. ಅಂದರೆ ಇಷ್ಟೇ ಎಲ್ಲರಿಗೆ ಹೇಳುವಂಥದ್ದು, ನಮ್ಮ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡಿರಿ. ಆತ್ಮಸ್ಥೈರ್ಯ ಭಾಳ ಬೇಕು. ವಿದ್ಯೆ ಅಂದರೆ ಏನು? ಆತ್ಮಬಲವನ್ನು ಹೆಚ್ಚು ಮಾಡುವಂಥದ್ದು. ನಮ್ಮ ನಾಡಿನೊಳಗೆ ಇಲ್ಲೇ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಹೆಸರು ಅನಿಲ್ ಬೋರ್ಕರ್ ಅಂತ ತಿಳ್ಕೊಂಡು,
ನಿಮಗೆಲ್ಲ ಗೊತ್ತಿರಲಿ, ಹೋಗಿ ನೆಟ್ನಾಗ ಯಾರು ಓದೋರಿಗೆ ಗೊತ್ತಾಗ್ತದೆ. 2025 ನೀಟ್ ಬರೆದವ, 19 ವರ್ಷದ ಹುಡುಗ. 19 ವರ್ಷದ ಹುಡುಗ ನೀಟ್ ಪರೀಕ್ಷೆ ಬರೆದ್ರೆ 25 ಲಕ್ಷ ಮಂದಿ ಪರೀಕ್ಷೆ ಬರೆದಿದ್ರು. ಅದನ್ನು 25 ಲಕ್ಷ ಮಂದಿ ಪರೀಕ್ಷೆ ಬರೆದ್ರೆ ಅದರೊಳಗೆ ಎಷ್ಟನೇ ರ್ಯಾಂಕ್ ಬಂದಿದ್ದ ಅಂದರೆ 1475 ರ್ಯಾಂಕ್ ಬಂದಿದ್ದೀವ. 25 ಲಕ್ಷ ಒಳಗೆ ಮಂದಿ ಒಳಗೆ 25 ಲಕ್ಷ ಮಂದಿ ಒಳಗೆ ಪರೀಕ್ಷೆ ಬರೆದ್ರೆ 1475ನೇ ರ್ಯಾಂಕಿಂಗ್ ಅಂದ್ರೆ ಭಾಳ ದೊಡ್ಡದು. 25 ಲಕ್ಷ ಮಂದಿ ಒಳಗೆ ಅಷ್ಟು ಬರೋದಂದ್ರೆ ಸಣ್ಣದೇನದು ನೋಡ್ರಿ. ಅವ್ನು ಸೂರತ್ನೊಳಗೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕಿತ್ತು. ಸೂರತ್ನೊಳಗೆ ಮೆಡಿಕಲ್ ಕಾಲೇಜ್ ಸೀಟ್ ಸಿಕ್ಕರೆ ಅವತ್ತು ಹೋಗೋದೈತಿ, ತಂದೆ ತಾಯಿಗಳಿಗೆ ಒಂದು ಪತ್ರ ಬರೆದಿಟ್ಟು ಸತ್ತ. ನಾವು ಅವತ್ತು ಹೋಗೋದೈತಿ ಮೆಡಿಕಲ್ ಕಾಲೇಜ್. ಏನು ಬರೆದಿದ್ದು ಗೊತ್ತಾದ್ರಾಗವ? ಅದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಯಾರೋ ನೆಟ್ನಾಗ ಹೋಗಿ ವಿಚಾರ ಮಾಡಿರ್ಬೇಕಾದ್ರೆ ಗೊತ್ತಾಗ್ತದೆ. ಅವ ಏನು ಬರೆದಿದ್ದ ಅಂದ್ರೆ, ನಾನು ಮೆಡಿಕಲ್ ಲೈನ್ಯಾಗ ಹೋಗಿ 5 ವರ್ಷ MBBS ಮಾಡಿಕೊಂಡು ಆಮೇಲೆ ಒಂದು 3 ವರ್ಷ MD ಮಾಡಿ ಹಾಸ್ಪಿಟಲ್ ಕಟ್ಟಿ ಏನು ಗಳಿಸ್ಬೇಕಂತ ನಮ್ಮ ತಂದೆ ತಾಯಿಗಳು ನನ್ನ ತಿಳ್ಕೊಂಡಾರ. ಅದನ್ನು ನಾನು 2 ವರ್ಷದಾಗ ಗಳಿಸುವಂಥ ದೊಡ್ಡ ಶಕ್ತಿ ನನ್ನ ತಲೆಯಾಗ ಪರಮಾತ್ಮ ಕೊಟ್ಟಾನ. ನಾನು ಒತ್ತಾಯ ಮಾಡಿ ಮೆಡಿಕಲ್ಗೆ ಹಾಕಕತ್ತಾರ, ಅದು ನನಗೆ ಇಷ್ಟ ಇಲ್ಲ, ಹಿಂಗಾಗಿ ನಾನು ಪ್ರಾಣ ಕಳ್ಕೊತೀನಿ ಅಂತ ತಿಳ್ಕೊಂಡು ಪ್ರಾಣ ಕಳ್ಕೊಳ್ಳುವಷ್ಟು ವೆಸ್ಟಿಂಗ್ ಮಾಡ್ತಾನಪ್ಪ ಅಂತಂದರೆ ವಿಚಾರ ಮಾಡ್ಕೊಡ್ರಿ. ಇದು ವಿದ್ಯೆ ಅಂತೀರೇನು? ಯಾವ ವಿದ್ಯೆಯನ್ನು ಹಾಕ್ಕೋಬೇಕು? ಸಾಯೋದಕ್ಕೆ ಭಾಳಷ್ಟು ಕಷ್ಟಪಡ್ಬೇಕಾಗ್ತದೆ. ಸಾಯೋದಕ್ಕೆ ಏನು ತುಸ ಧೈರ್ಯ ಬೇಕನ್ನು ಮನುಷ್ಯಾಗೆ? ಒಂದು ಸಣ್ಣ ಮುಳ್ಳು ನಟ್ರೆ ಮನುಷ್ಯ ಎಪ್ಪ ಅಂತಾನೆ. ಆದರೆ ಸಾಯಬೇಕಾದ್ರೆ ಎಷ್ಟು ತ್ರಾಸ ಹಾಕಿರ್ಬೋದು. ಸಾಯೋದಕ್ಕೆ ಅಷ್ಟಾಕೊಂಡ ತ್ರಾಸಿದ್ರೂ ಸಹಿತ ಅದನ್ನು ಅಪ್ಕೊಂಡು ಸಾಯುವಂಥ ವ್ಯಕ್ತಿಗಳು ಹುಟ್ಟ್ಯಾರಂತಂದ್ರೆ ನಾವು ಧೈರ್ಯ ತೊಗೊಳ್ಳೋದಾದ್ರೆ ಸಾಯೋದಕ್ಕೆ ತೊಗೊಳ್ಳೋದು ಬೇಡ, ಬದುಕೇ ತೋರಿಸ್ತೀನಿ ಅನ್ನೋದಕ್ಕೆ ಧೈರ್ಯ ತೊಗೊಂಡ್ರೆ ಮಾತ್ರ ಮನುಷ್ಯನಿಗೆ ಏನಾದರೂ ಆಕೈತಿ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಮಕ್ಕಳು ಎಷ್ಟೋ ಮಂದಿ ನೋಡ್ರಿ ನೀವು, ನಮ್ಮ ಕಡೆ 10th ಎಕ್ಸಾಮ್ ಮುಗಿದು ಕೂಡಲೇ ಪರೀಕ್ಷೆ ಬರ್ತಾವೆ. ಪರೀಕ್ಷೆ ಬಂದ ಕೂಡಲೇ ಹುಡುಗರು ಹೆದರ್ತಿರ್ತಾವೆ. ಮಕ್ಕಳ ವಿಷಯದೊಳಗೆ ಯಾವತ್ತೂ ಆತಂಕವನ್ನು ಹುಟ್ಟಿಸುವಂಥ ಪ್ರಯತ್ನ ಮಾಡೋಕೆ ಹೋಗಬೇಡ್ರಿ. ಅವು ಕೇಳ್ರಿ, ತಮ್ಮ ಆರಾಮ್ ಪರೀಕ್ಷೆ ಬರೋದು ಬಾ, ಏನಾದರೂ ಒಂದು 4 ಮಾರ್ಕಸ್ ಕಮ್ಮಿ ಬಿದ್ದರೆ ನಡೀತದ, ಹೇಳಿಕೊಡ್ರಿ ಮಕ್ಕಳಿಗೆ ಏನಂತ. ನೀ ಶಾಲೆ ಒಳಗೆ ಪರೀಕ್ಷೆದೊಳಗೆ ಫೇಲ್ ಆದರೂ ಚಿಂತೆ ಇಲ್ಲ ತಮ್ಮ, ಶಾಲೆ ಪರೀಕ್ಷೆ ಒಳಗೆ ಫೇಲ್ ಆದರೂ ಚಿಂತೆ ಇಲ್ಲ. ಆದರೆ ಸಮಾಜದ ಜೀವನದ ಪರೀಕ್ಷೆ ಒಳಗೆ ಮಾತ್ರ ನೀ ಯಾವತ್ತು ಫೇಲ್ ಆಗಬೇಡ, ಆ ವಿದ್ಯೆ ನಾ ಹೇಳಿಕೊಡ್ತೀನಿ ಅಂತ ತಂದೆ ತಾಯಿಗಳು ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು. ಅದನ್ನು ಬಿಟ್ಟು ನೋಡಲ್ಲ ಪಕ್ಕದ ಮನೆ ಅವನ್ನ ಅಷ್ಟಕುಂಡ ತೊಗೊಂಡಾನ, ಅವ ಅಷ್ಟಕುಂಡ ಮಾಡಾಕತ್ತಾನ, ಅವ 85 ಮಾಡ್ಯಾನ, ಇವತ್ತು 95 ಮಾಡ್ಯಾನ. ನೀ ಏನಾರು ಮಾಡಲಿಲ್ಲ ಅಂದ್ರೆ ನೋಡಿ ನಿನ್ನ ಅಂದ್ಕೂಡ್ಲೇನ ಮಕ್ಕಳಿಗೆ ಹೊಟ್ಟೆ ಬೇನೆ ಚಲೋ ಆಕೈತಿ, ಅವ್ರಿಗೇನಾಕೈತಿ ಚಲೋ ಆಕೈತಿ. ಒಳಗೆ ನಾನೇನೋ ಕಷ್ಟಪಟ್ಟು ಮಾಡಾಕತ್ತೀನಿ, ಅದರೊಳಗೆ ಏನಾದರೂ ಅಂಕಗಳು ಜಾಸ್ತಿ ಬರಲಿಲ್ಲ ಅಂದ್ರೆ ಮನ್ಯಾಗ ನನಗೆ ಏನಂತಾರೋ ಏನು ಬಿಡ್ತಾರೋ ಅಂತ ತಿಳ್ಕೊಂಡು ಎಷ್ಟೋ ಮಂದಿ ಗುಡಿಗೆ ತಂದೆ ತಾಯಿಗಳನ್ನು ಕಲಿಸಿ ಉರ್ಲು ಹಾಕ್ಕೊಂಡು ಸಾಯುವಂಥದ್ದನ್ನು ನಾವು ನಮ್ಮ ಕಣ್ಣು ಮುಂದೆ ನೋಡ್ತೀವಿ. ಹಾಗಾಗಿ ಸಂಸ್ಕಾರ ಹೇಗಿರಬೇಕು ಅಂತಂದರೆ ಸಂಸ್ಕಾರ ಹೇಗಿರಬೇಕು ಅಂತಂದರೆ ಇಷ್ಟ ವಿಚಾರ ಮಾಡಿಕೊಡ್ಬೇಕು. ಆತ್ಮಸ್ಥೈರ್ಯವನ್ನು ತುಂಬಿಸೋದು ಹೆಂಗಿರ್ಬೇಕಂದ್ರೆ, ನಿಮ್ಮೇನು ಕುಂಡಲ್ ಇರ್ತಾವಲ್ಲ ಮನೆ ಮುಂದೆ ಒಂದು ಪಾಟ್ ಇಟ್ಕೊಂಡು ಕುಂಡಲ್ಲಾಗ ಒಂದು ಸಣ್ಣ ಗಿಡ ಇಟ್ಟಿರ್ತೀರಲ್ಲ, ಆ ಗಿಡ ಇದ್ದಂಗೆ ನಿಮ್ಮ ಮಕ್ಕಳನ್ನ ಬೆಳೆಸಕ್ಕೆ ಹೋಗ್ಬೇಡ್ರಿ. ಅವು ಪಾಟ್ನಾಗ ನೋಡ್ರಿ ನೀವು 2 ದಿವಸ ಇಟ್ರೂ ಅವು ಹೆಂಗೆ ಇರ್ತಾವೆ ಹಂಗೆ ಇರ್ತಾವೆ. 2 ದಿವಸರ ಗೊಬ್ಬರ ಹಾಕ್ರಿ, 2 ದಿವಸರ ನೀರು ಹಾಕ್ರಿ, ಅವು ಇರ್ತಾವೆ ಅಟ್ಟ ಇರ್ತಾವೆ. ಅಡವ್ಯಾಗ ಹೋಗಿ ನೋಡ್ಕೊಂಬರ್ರಿ ನೀವು, ಅಡವ್ಯಾಗಿರುವಂಥ ಗಿಡಗಳು ಹೆಂಗಿರ್ತಾವೆ. ಅಡವ್ಯಾಗಿದ್ದ ಗಿಡಕ್ಕೆ ಯಾರು ಹೋಗಿ ನೀರು ಹಾಕ್ಯಾರ? ಯಾರು ಹಾಕ್ಯಾರಪ್ಪ? ನೀವು ಹೋಗಿ ಬೆಳೆಸಿ ಬಂದಿರ? ಇಲ್ಲ. ಹೆಮ್ಮರವಾಗಿ ಬೆಳ್ಕೊಂಡು ನಿಂತಿರ್ತಾವ, ಸ್ವಸಾಮರ್ಥ್ಯದಿಂದ ಬೆಳ್ಕೊಂಡು ನಿಂತಿರ್ತಾವ. ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ ಆತ್ಮಸ್ಥೈರ್ಯ ಕಲಿಸ್ಬೇಕು. ಎಂಥ ಪರಿಸ್ಥಿತಿ ಬಂದ್ರೂ ಸಹಿತ ಸೋತರ ಕಥೆಗಳನ್ನು ಹೇಳ್ಕೊಡ್ಬೇಕು ರೀ ಮಕ್ಕಳಿಗೆ. ಸೋತವ್ರ ಕಲಿತೆಗಳನ್ನು ಹೇಳಬೇಕು. ಒಬ್ಬ ಕಾಲು ಇರದೇ ಇರತಕ್ಕಂಥ ಅರುಣಿಮ ಸಿನ್ಹಾ ಅನ್ನುವಂಥ ಹೆಣ್ಮಗಳ ಮೌಂಟ್ ಎವರೆಸ್ಟ್ ಏರ್ತಾಳೆ ಅನ್ನೋದಾದರೆ ಕಾಲ ಇಲ್ಲ ಆಕೆಗೆ, ಕಾಲು ಕಟ್ಟಾಗೈತೆ. ಒಂದು ಕಾಲು ಕಟ್ಟಾದಂಥ ಹೆಣ್ಮಗಳ ಮೌಂಟ್ ಎವರೆಸ್ಟನ್ನೇ ಇರ್ತಾಳೆ. 2 ಕಾಲು ಸುದ್ದಿದ್ದವ್ರು ಜಲ್ದಿ ಕರೆಕ್ಟ್ ಟೈಮ್ ಪುರಾಣ ಬರ್ಬೇಕಾದ್ರೆ 10 ನಿಮಿಷ ಲೇಟಾಗಿ ಬರ್ತೀವಿ ನಾವು. ವಿಚಾರ ಮಾಡಿಕೊಡ್ರಿ. ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥ ಅರುಣಿಮ ಸಿನ್ಹಾ ಮೌಂಟ್ ಎವರೆಸ್ಟ್ ಏರ್ತಾಳೆ ಅನ್ನೋದಾದರೆ 2 ಕೈಯೇ ಇಲ್ಲ ಒಬ್ಬ ಹೆಣ್ಮಗಳಿಗೆ, ಕೈಯೇ ಇಲ್ಲ. ಕೈ ಇರದಾರಂಥ ಹೆಣ್ಮಕ್ಳು ಎಷ್ಟು ದೊಡ್ಡ ಸಾಧನೆ ಮಾಡ್ಯಾರಂತ ಮಾಡ್ರಿ ನೀವಿಲ್ಲೇ. ಆಕಿನ ಹೆಸರು ಗೊತ್ತಾ ನಿಮಗೆ? ನಿಮಗೆಲ್ಲ ಗೊತ್ತಿರಲಿ, ಜೆಸಿಕಾ ಕಾಕ್ಸ್ ಅಂತ ತಿಳ್ಕೊಂಡು ಒಬ್ಬ ಹೆಣ್ಮಗಳು ಅಮೇರಿಕದಾಗಿರುವಂಥ ಒಬ್ಬ ಹೆಣ್ಮಗಳು ಜೆಸಿಕಾ ಕಾಕ್ಸ್. ಆಕೆಗೆ 2 ಕೈಯೇ ಇಲ್ಲ. ಆದರೆ ಆಕೆ ಏನು ಮಾಡ್ತಾಳೆ? 2 ಕೈ ಇರದೇ ಇರತಕ್ಕಂಥ ಜೆಸಿಕಾ ಕಾಕ್ಸ್ ಕರಾಟೆ ಒಳಗೆ ಬ್ಲ್ಯಾಕ್ ಬೆಲ್ಟ್ ತೊಗೊಂಡಾಳು. ಬ್ಲ್ಯಾಕ್ ಬೆಲ್ಟ್ ಅಷ್ಟೇ ಅಲ್ಲ, ಸ್ವಿಮ್ಮಿಂಗ್ನೊಳಗೆ ಫಸ್ಟ್ ಬಂದಾಳು. ಅಲ್ಲಿ ಸಂಸ್ಥೆಯೊಳಗೆ ನಡೆಯುವಂಥ ಸ್ವಿಮ್ಮಿಂಗ್ನೊಳಗೆ ಫಸ್ಟ್ ಬರ್ತಾಳೆ. ಅಷ್ಟೇ ಅಲ್ಲ, ನಾವೇನು ಗಾಡಿ ಓಡಿಸ್ತೀವಲ್ಲ, ಆಕೆಗೆ 2 ಕೈಯೇ ಇಲ್ಲ. ಆಕೆ ಗಾಡಿಯನ್ನು ಓಡಿಸೋದಕ್ಕೆ ಕಲ್ತಾಳೆ. ಗಾಡಿ ಓಡಿಸಿದ ಮೇಲೆ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಂಡಾಳ. ಇಷ್ಟೆಲ್ಲ ಆದಮೇಲೆ ಆಕೆಗೆ ಅನ್ನಿಸ್ತು, ನಾನು ಗಾಡಿ ಕಲಿತೆ, ಸ್ವಿಮ್ಮಿಂಗ್ ಕಲಿತೆ, ಕರಾಟೆ ಕಲಿತೆ, ಈಗೇನು ನಾವು ಕಂಪ್ಯೂಟರ್ನಾಗ ಟೈಪ್ ಮಾಡ್ತೀವಲ್ಲ, 1 ನಿಮಿಷಕ್ಕೆ 85 ಶಬ್ದ ಟೈಪ್ ಮಾಡ್ತಾಳೆ ಆಕೆ ಕಾಲಿಲಿಂದ, ಅಷ್ಟು ಸ್ಪೀಡ್ ಅದಾಳೆ. ಇಷ್ಟೆಲ್ಲ ಇದ್ದಂಥ ಜೆಸಿಕಾ ಕಾಕ್ಸ್ ಒಂದು ಆಸೆ ಬಂತ ಆಕೆಗೆ. ಹಾರಾಡುವಂಥ ವಿಮಾನವನ್ನು ನೋಡ್ತಾಳೆ. ಹಾರಾಡುವಂಥ ವಿಮಾನವನ್ನು ನೋಡಿದ ಮೇಲೆ ನಾ ಯಾಕೆ ಪೈಲಟ್ ಆಗಬಾರ್ದಂತ ವಿಚಾರ ಬಂತು ನೋಡ್ರಿ. ನಿಮ್ಗೆ ಒಮ್ಮೆರು ಬಂದೈತೇನ ಇವೇ? ಎಷ್ಟು ವಿಮಾನ ನೋಡಿರಲ್ಲ, ಒಮ್ಮೆರು ಯಾರಿಗೂ ಬಂದೈತೇನ? ಕಲಿಸಿರಿ ನಂಗೆ. ನಮ್ಮ ಮನೆಯಾಗ ದಿವಸ ಹೆಂಗೆ ನಡೀತಿರ್ತಾವೆ, ನಾವು ಅದ್ರ ಬಗ್ಗೆ ಚಿಂತೆ ಮಾಡೋಂಗಿಲ್ಲ. ಜೆಸಿಕಾ ಕಾಕ್ಸ್ ಅಂತಾಳ, ನಾ ಯಾಕೆ ವಿಮಾನ ಹಾರಾಡಿಸ್ಬಾರ್ದು?
ಹಾರಾಡಿಸ್ಬಾರ್ದು ಅಂತ ಅಂದಾಗ ಹೋಗಿ ನೋಡಿ ಕೇಳ್ತಾಳೆ, ಅಲ್ಲಮ್ಮ ವಿಮಾನಕ್ಕೆ ಬೇಕಾಗಿರುವಂಥದ್ದು ಕೈಯೇ ನಿನಗಿಲ್ಲ, ನಿನಗೆ ಹೆಂಗೆ ಅವಕಾಶ ಕೊಡೋಕ್ಕಾಕೈತಿ, ಅದು ಪ್ರಾಣ ಹೊಕ್ಕೈತಿ, ಹಿಂಗಾಗಿ ಕೊಡಂಗಿಲ್ಲ ಅಂದ್ರೆ ಅವ್ರು ಕೊಡಂಗಿಲ್ಲ ಅಂತಂದ್ರೆ ಜೆಸಿಕಾ ಕಾಕ್ಸ್ ಅಂತಾಳ, ನೀವು ಕೊಡಲಿಲ್ಲ ಅಂದ್ರೆ ಪ್ರೈವೇಟ್ ಜೆಟ್ನೊಳಗೆ ಹೋಗಿ ನಾ ಕಲ್ಕೊಂಡು ಬಂದಾದರೂ ವಿಮಾನ ಓಡಿಸ್ತೀನಿ ಅಂತ ತಿಳ್ಕೊಂಡು ಭಾಳ ಹಟ್ಟಕ್ಕೆ ಬಿದ್ದು ಒಂದು ಪ್ರೈವೇಟ್ ಜೆಟ್ ಕಂಪ್ನಿ ಒಳಗೆ ಒಪ್ಪಂದ ಮಾಡಿಕೊಂಡು ಇಷ್ಟು ಫೂಟ್ ಮೇಲೆ ಹಾರುವಂಥ ವಿಮಾನವನ್ನು ಹಾರಿಸಾಡೋದಕ್ಕೆ ನಿನಗೆ ಅವಕಾಶ ಕೊಡ್ತೀವಿ ಅಂತ ತಿಳ್ಕೊಂಡು ಆಕೆ ಕೊಟ್ಟರೆ, ಈ ಜಗತ್ತಿನ ಮೊದಲ ಆರಂಬ್ಲೆಸ್ ಪೈಲಟ್ ಯಾರು ಅಂತ ಕೇಳಿದರೆ ಆಕಿನ ಹೆಸರು ಜೆಸಿಕಾ ಕಾಕ್ಸ್ ಅನ್ನುವಂಥದ್ದನ್ನು ವಿಚಾರ ಮಾಡಿಕೊಡ್ರಿ. ಕೈ ಇಲ್ಲಾರ್ದಂಥ ಜೆಸಿಕಾ ಕಾಕ್ಸ್ ಅಷ್ಟಾಕುಂಡ ಸಾಧನೆ ಮಾಡ್ಯಾಳ ಅಂದ್ರೆ ಕೆಲವು ಮಂದಿ ಕೈ ಇದ್ದಾರೆ ಒಂದು ಜೋರು ಚಪ್ಪಾಳಿನೂ ತಟ್ಟುವಳ್ರಿ ಅಂತಂದ್ರೆ ನಮ್ಮ ಮನಸ್ಥಿತಿ ಹೆಂಗಾಗ್ಯಾವ ನೋಡಿ. ಇಂಥವ್ರ ಕಥೆಗಳನ್ನು ಹೇಳಿಕೊಡ್ಬೋದು, ಇಂಥವ್ರ ಕಥೆಗಳನ್ನು ಹೇಳಿಕೊಡ್ಬೇಕಲ್ಲ ನಿಮ್ಮ ಮಕ್ಕಳಿಗೆ. ಎಷ್ಟು ದಿವಸ ಬರೀ ಇದನ್ನ ಹೇಳೋರು, ಬರೀ ನಮ್ದು ಹಂಗಿತ್ತು, ನಮ್ದು ಹಿಂಗಿತ್ತು, ನಮ್ದು ಅಂಥ ದರ್ಪಿತ್ತು, ನಮ್ಮ ಅಂತೇನಂದ್ರೆ ಹಿಂಗೆ, ನಾವಂದ್ರೆ ಹಿಂಗೆ ಹೋಗ್ಬೇಕು, ನಾವು ಬಂದ್ರೆ ಹಿಂಗೆ ಸರಿಬೇಕು ಮಂದಿ, ಇಂಥದ್ದು ಹೇಳೋಗವ್ರು ನಿಮ್ಮ ಮಂದಿಗೆ. ಇಂಥವು ಹೇಳಿದ್ರೆ ಏನು ಉಪಯೋಗ ಆಗೋದಿಲ್ಲ. ಕೈ ಇರಲಾರ್ದಂಥ ಜೆಸಿಕಾ ಕಾಕ್ಸ್ ಏನು ಮಾಡ್ತಾಳೆ, ಪೈಲಟ್ ಹಾಕ್ತಾಳಂದ್ರೆ ಕಾಲು ಕಟ್ಟಾಗಿ ಬಿದ್ದಿರತಕ್ಕಂಥ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಇರ್ತಾಳಂದ್ರೆ ಕಣ್ಣೇ ಇರಲಾರ್ದಂಥ ಡೇವಿಡ್ ಹಾರ್ಟ್ಮನ್ ಅನ್ನುವಂಥ ವ್ಯಕ್ತಿ, ಕಣ್ಣ ಇಲ್ಲ ಅವನಿಗೆ, ಅಮೆರಿಕದವನು, ಕಣ್ಣು ಇರದೇ ಇರತಕ್ಕಂಥ ಒಬ್ಬ ಡೇವಿಡ್ ಹಾರ್ಟ್ಮನ್ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾನೆ, ಡಾಕ್ಟರ್ ಅಕ್ಕನ್ ಅನ್ನೋದಾದರೆ ನಮ್ಮ ಪಂಡಿತ್ ಪುಟ್ಟರಾಜ ಗವಾಯಿಗಳ ಹೆಸರು ನೀವೆಲ್ಲ ಕೇಳಿರ್ಬೇಕಲ್ಲ. ಇಲ್ಲಿರ್ತಕ್ಕಂಥ ಗವಾಯಿಗಳು ಇಬ್ಬರು ಭಾಳ ಚಂದ ಹಾಡ್ತಾರೆ ಅಂದರೆ, ಈತ ಭಾಳ ಚಂದ ತಬಲಾ ಬರೆಸ್ತಾನಂತಂದರೆ ಬಹುತೇಕ ನಿಮ್ಗೆ ಗೊತ್ತಿರಲಿ, ಕರ್ನಾಟಕದೊಳಗೆ ಗದಿನೊಳಗೆ ಪಂಚಾಕ್ಷರಿ ಗವಾಯಿಗಳವರ ಒಂದು ವೀರೇಶ್ವರ ಪುಣ್ಯಾಶ್ರಮ ಐತಿ. ಎಷ್ಟೋ ಮಂದಿ ಅನಾಥ ಮಕ್ಕಳು ಆ ಆಶ್ರಮದಿಂದ ಸಂಗೀತವನ್ನು ಕಲಿತು ಹೊರಗೆ ಬರ್ತಾರೆ ನೋಡಿ. ಅವ್ರಿಗೆ ಸ್ವತಃ ಕಣ್ಣಿಲ್ಲ, ಕಣ್ಣು ಇರದೇ ಇರತಕ್ಕಂತಹ ಪುಟ್ಟರಾಜ ಗವಾಯಿಗಳಿರ್ಬೋದು, ಕಣ್ಣು ಇರದೇ ಇರತಕ್ಕಂಥ ಪಂಚಾಕ್ಷರಿ ಗವಾಯಿಗಳಿರ್ಬೋದು. ಅವ್ರು ಈ ನಾಡಿನಾಗ ಎಷ್ಟು ಸೇವಾ ಮಾಡಿದ್ರಂತೆ ಅಂದರೆ, ಒಂದಷ್ಟು ಹುಡುಗರನ್ನು ಕರ್ಕೊಂಡು ಅವರು ಸಂಚಾರಿ ಸಂಗೀತ ಪಾಠಶಾಲೆ ಮಾಡ್ತಿದ್ರು. ಸಂಗೀತ ಪಾಠಶಾಲೆ ಮಾಡಬೇಕಾದ್ರೆ ಬರಗಾಲ ಬಿದ್ದು ಬಿಡ್ತದೆ. ಬರಗಾಲ ಬಿದ್ದಂಥ ಟೈಮ್ದೊಳಗೆ ಹಿರಿಯರು ಹೋಗಿ ಹೇಳಿದ್ರಂತೆ, ಈಗ ಬರಗಾಲ ಬಿದ್ದೈತ್ರಿಪ್ಪ, ಈ ಹುಡುಗರು ಅವ್ರವ್ರ ಮನೆಗೆ ಕಳಿಸ್ಬಿಡುನು, ಯಾವಾಗ ಚಲೋ ಕಾಲು ಬರ್ತೈತಿ ಯಾವಾಗ ಹೊಳಿ ಕರ್ಕೊಂಬರೋನು, ಅದಕ್ಕೆ ಈ ಹುಡುಗರನ್ನ ಅವ್ರವ್ರ ಮನೆಗೆ ಕಳಿಸ್ಬಿಡುನು ಅಂತಂದ್ರೆ ಏನಂದ್ರೆ ಗೊತ್ತಾ, ಅವರು ಇಲ್ಲಿ ಕುಂತವ್ರು ಸಮಾಜದ ಎಲ್ಲ ಹಿರಿಯರು ತಿಳ್ಕೊಬೇಕಿಂತವನ್ನ ಏನಂತಾರೆ ಅಂದರೆ, ಅವರು ನೋಡಪ್ಪ ನಿನ್ನ ಮನೆಯಾಗೆ ನಿನ್ನ ಹೊಟ್ಯಾಗ ಹುಟ್ಟ್ಯಾವಲ್ಲ ಅವಕ್ಕೆ ಬರಗಾಲ ಐತೆ ಅಂತ ತಿಳ್ಕೊಂಡು ಯಾರು ಹೊರಗೆ ಹಾಕ್ತೀರಿ? ನಾ ಕೇಳಿದ್ದಲ್ಲ, ಅವ್ರು ಕೇಳ್ತಾರೆ ಅವ್ರ ಮಂದಿಗೆ. ನಿಮ್ಮ ಹೊಟ್ಯಾಗ ಹುಟ್ಟಿದ್ದಕ್ಕೆ ಎಷ್ಟೇ ಕಷ್ಟ ಆದ್ರೂ ಸಹಿತ ಇವು ನಾನಾ ಸಾಕ್ತೀನಿ ಅಂತ ತಿಳ್ಕೊಂಡು ನಿನಗೆ ಎಷ್ಟೇ ಕಷ್ಟ ಆದರೂ ಸಹಿತ ಆ ಮಕ್ಕಳನ್ನು ನೀ ಹೆಂಗೆ ಜೋಪಾನ ಮಾಡ್ತೀಯಲ್ಲ, ಅವು ನಿನ್ನ ನಂಬ್ಕೊಂಡು ಬಂದಾವಪ್ಪ. ಇವು ಕಣ್ಣಿಲ್ಲ ಕಾಲಿಲ್ಲಾರ್ದಂಥ ಅಂಧ ಮಕ್ಕಳು ಇವು ನನ್ನ ನಂಬ್ಕೊಂಡು ಬಂದಾವ ಅಂದರೆ ತಬಲಾ ಡಗ್ಗ ತಂಬೂರಿ ಅನ್ನಾದರೂ ಮಾರಿ ಈ ಮಕ್ಕಳು ಹೊಟ್ಟೆ ತುಂಬಿಸ್ತೀನಪ್ಪ, ಇವು ನನ್ನ ಹತ್ರ ಇರಬೇಕನ್ನುವಂಥ ಮಾತನ್ನು ಹೇಳ್ತಾರಪ್ಪ ಅಂತಂದ್ರೆ, ಕಣ್ಣಿರದೇ ಇರತಕ್ಕಂಥ ಅವರು ಅವತ್ತಿನ ಕಾಲಕ್ಕೆ ಮಲ್ಲಮ್ಮನ ನಾಟಕ ಆಡಿಸಿ ಅವರು ಸ್ವತಃ ಅವರೇ ಕೂತು ಒಂದು ಸ್ಕ್ರಿಪ್ಟ್ ಬರೋದು. ಇವತ್ತಿಗೂ ಗಂಡ್ಮಕ್ಳು ಅಟ್ಟ ನಾಟಕ ಆಡ್ತಾರೆ, ಹೆಣ್ಮಕ್ಳು ನಾಚಬೇಕು, ಹಂಗೆ ಹೆಣ್ಮಕ್ಳು ಪಾತ್ರ ಮಾಡ್ತಾರೆ ಅವರು ನಮ್ಮ ಕಡೆ. ಅದನ್ನು ಭಾಳ ಮಂದಿ ಯಾರು ನೋಡಿರ್ಬೇಕು. ಆ ನಾಟಕ ಮಾಡಿ 20 ಎಕರೆ ಹೊಲ ಹಿಡ್ದಾರೆ ಅವತ್ತಿನ ಕಾಲಕ್ಕೆ, ಅದಕ್ಕೆ ಮಲ್ಲಮ್ಮನ ಹೊಲನ ಅಂತಾರೆ. ಕಾರಣ ಏನು, ಕಣ್ಣು ಇರದೇ ಇರತಕ್ಕಂಥವ್ರು ಇಂಥ ಸಾಧನೆ ಮಾಡ್ಯಾರ, ಕೈ ಇರಲಾರ್ದಂಥವ್ರು ಇಂಥ ಸಾಧನೆ ಮಾಡ್ಯಾರ, ಇನ್ನು ಕಾಲು ಇರಲಾರ್ದಂಥವ್ರು ಇಂಥ ಸಾಧನೆ ಮಾಡ್ಯಾರ. ಎಲ್ಲ ಶುದ್ಧ ಅದಾವಲ್ಲ, ಎಲ್ಲ ಶುದ್ಧ ಅದಾವೆ. ಮತ್ತು ನೋಡ್ಬೇಕು ನಳ್ಳೋದು, ನನ್ನ ಕೈಯಾಗ ಹಾತ್ ಮೇ ಪೈಸೆ ಆ ಜಾಯ ತೊ ಮೈ ಕುಚ್ ಕರ್ಕೆ ದಿಕ್ಕಾತ ಹೋ ಅಂತ ಹೇಳ್ತಾರೆ ಒಂದಿಷ್ಟು ಮಂದಿ. ಬರ್ಬೇಕದು ನನ್ನ ಕೈಯಾಗ ಬರಲಿ ಅದು. ಹಾತ್ ಮೇ ಆ ಜಾಯ ತೋ ಬಾದ್ ಮೇ ಕುಚ್ ಕರ್ಕೆ ದಿಕ್ಕಾತ ಹೋ, ಪೈಸಾ ಕೇಳ್ತೆ ಹೇ ಪೈಲೆ ಕುಚ್ ಕರ್ಕೆ ದಿಕ್ಕಾವನ. ಫಸ್ಟ್ ಹೇಳ್ತೈತೆ ಅದು ಏನಂತ, ಮೊದ್ಲೇನಾರು ಮಾಡೋಕ್ಕೆ ಪ್ರಯತ್ನ ಮಾಡಿ ಆಮೇಲೆ ನಿನ್ನ ಕೈಯಾಗ ಬರ್ತೀನಿ ಅಂತದ. ಬರೇ ಹೇಳೋದಪ್ಪ ಹಂಗೆ. ಇಂಥವು ಹೇಳೋದ್ರಿಂದ ನಾವು ಯಾರು ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ. ಸೋತವ್ರ ಕಥೆಗಳನ್ನು ಹೇಳ್ರಿ. ಸೋತವ್ರ ಕಥೆಗಳನ್ನು ಹೇಳೋದ್ರ ಮುಖಾಂತರವಾಗಿ ಅವ ಸೋತ್ ಹೆಂಗೆ, ಬಿದ್ದ ಹೆಂಗೆ, ಎದ್ದ ಹೆಂಗೆ, ಇದನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಟ್ರೆ ಅಂದರೆ ಯಾವ ಕಾಲಕ್ಕೆ ಎಂಥ ಟೈಮ್ದೊಳಗೆ ಬಿದ್ರೂ ಸಹಿತ ಬೀಳುವಂಥ ಕಥೆಗಳನ್ನು ಹೇಳೋ ಮುಂದೆ ಇವತ್ತು ಕೊನೆ ಮಾತನ್ನು ಕೇಳ್ಕೊಳ್ರಿ. ನಿಮ್ಮ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂತಂದ್ರೆ, ದಾರಿಯೊಳಗೆ ನಡೆಯುವಂಥ ಟೈಮ್ದೊಳಗೆ ಎಡಿವು ಬಿದ್ದರೆ 4 ಮಂದಿ ನೋಡೋಕ್ಕಿಂತ ಮುಂಚೆಗೆ ಎದ್ದು ನಿಂತು ಬಿಡ್ಬೇಕಂತ. ದಾರಿ ಒಳಗೆ ನಡಿಬೇಕಾದ್ರೆ ಎಡಿವು ತೆಳಗೆ ಬಿದ್ದಿದ್ರಂದ್ರೆ 4 ಮಂದಿ ನೋಡೋಕ್ಕಿಂತ ಮುಂಚೆಗೆ ಎದ್ದು ಬಿಡ್ಬೇಕಂತ. ಜೀವನ ಮಾಡುವಂಥ ಟೈಮ್ದೊಳಗೆ ತೆಳಗೆ ಬಿದ್ದೀವಿ ಅಂದರೆ ಅವಾಗ ಅಟ್ಟ ಹೇಳಂಗಿಲ್ಲ. ಸುಮಾರು ಜಗತ್ತಿನ ಎಲ್ಲ ಜನಗಳು ನಿನ್ನ ನೋಡಕ್ಕೆ ನಿಂತಿರ್ಬೇಕು, ಹಂಗೆ ಎದ್ದು ಹೇಳ್ಬೇಕು ಅನ್ನುವಂಥದ್ದನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡುವಂಥ ಪ್ರಯತ್ನ ಮಾಡಬೇಕು. ಸಣ್ಣ ಪುಟ್ಟ ವಿಷಯಕ್ಕೆ ಏನಾದರೂ ಮಾಡಿಕೊಂಡು ಮನಸ್ತಾಪ ಮಾಡಿಕೊಂಡು ಜೀವನ ಹಾಳು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡ್ಕೋಬಾರ್ದು ಅನ್ನುವಂಥದ್ದನ್ನು, ಆತ್ಮಬಲವನ್ನು ಹಾಕುವಂಥದ್ದು ಶಿಕ್ಷಣನೇ ಹೊರತಾಗಿ ಕೇವಲ ಬರೀ ಮಾರ್ಕಸ್ ಬಗ್ಗೆ ಯಾರೂ ಕೂಡ ಚಿಂತನೆ ಮಾಡೋಕ್ಕೆ ಹೋಗಬೇಡ್ರಿ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳ್ತಾ